ಲಲಿತಾ ಸಹಸ್ರನಾಮ ಅಮ್ಮ ಇಂದ ಮೊದಲಾಗಿ ಅಮ್ಮ ಇಂದ ಕೊನೆಯಾಯ್ತು. ಮಧ್ಯದಲ್ಲೂ ಬರುತ್ತೆ ಅಮ್ಮ ಅನ್ನೋ ನಾಮ. ಆದಿ ಮಧ್ಯ ಅಂತ್ಯ ಮೂರರಲ್ಲೂ ಇದ್ರೆ ಇನ್ನೂ ತುಂಬಾ ವಿಶೇಷವಾದದ್ದಲ್ವಾ. ಮಾತಾ ಮಲಯಾಚಲ ವಾಸಿನಿ, ಅಲ್ಲಿ ಕೂಡ ಮತ್ತೆ ಮಾತಾ ಅನ್ನೋ ಹೆಸರು ಬಂತು. ಅಂಬಿಕಾ ಅನಾದಿ ನಿಧನ, ಮತ್ತೆ ನೋಡಿ ಅಂಬಿಕಾ ಅನ್ನೋ ನಾಮ ಬಂತು. ಮಾತಾ ಅಂಬಿಕಾ ಮತ್ತೆ ಮಧ್ಯದಲ್ಲಿ ಬಂದು ಆದಿ ಮಧ್ಯ ಅಂತ್ಯ ಕೂಡ ಅಮ್ಮ 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 ಅನ್ನೋ ಮಾತನ್ನೇ ತಗೊಂಡ್ ಬಂದಿದ್ದಾರೆ ಇಲ್ಲಿ. ಅದಕ್ಕೆ ಶ್ರೀ ಮಾತಾ ಶ್ರೀ ಅಂಬಿಕಾ. ಭಾವನಾತ್ಮಕವಾಗಿ ನೋಡಿದ್ರೆ ಎರಡೂ ಒಂದೇ ಇಲ್ಲಿ. ಇನ್ನೊಂದು, ಪಂಚಾಯತನ ಪೂಜೆ ಮಾಡೋ ದೊಡ್ಡವರು ತುಂಬಾ ಜನ ಇದ್ದಾರೆ, ಪಂಚಾಯತನ ವಿಜ್ಞಾನವನ್ನ ಹೇಳೋರು ತುಂಬಾ ಜನ ಇದ್ದಾರೆ. ಅದರಲ್ಲಿ 5ಕ್ಕೂ ಹೆಸರನ್ನ ಹೇಳ್ಬೇಕಾದ್ರೆ ಶಿವನಿಗೆ ಶಿವ ಎಂದು, ಗಣೇಶ ಎಂದು, ಆದಿತ್ಯ ಎಂದು, ವಿಷ್ಣು ಎಂದು ಹೇಳ್ತೀವಿ. ಅಮ್ಮನವರನ್ನ ಏನ್ ಹೇಳ್ತಾರೆ? ಅಂಬಿಕಾ ಅಂತ ಹೇಳ್ತೀವಿ. ಅಂಬಿಕಾ ಅನ್ನೋದು ಒಂದು ವೈದಿಕವಾದ ಶಬ್ದ. ಅದು ತುಂಬಾ ದೊಡ್ಡ ರಹಸ್ಯ. ಅಂಬಿಕಾ ಅನ್ನೋ ಶಬ್ದದಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಸಾಮಾನ್ಯವಲ್ಲ ಅದು. ಆದಿಭಟ್ಲ ನಾರಾಯಣ ಶಾಸ್ತ್ರಿಯವರು ಅಂಬಾ ಅನ್ನೋ ನಾಮಕ್ಕಿರುವ ಮಂತ್ರಶಕ್ತಿಯನ್ನ ಹೇಳಿದ್ದಾರೆ. ಬಹುಶಃ ಅದಕ್ಕೆ ಏನೋ ಜಂತು ಜಾತಿಗಳಿಗೆಲ್ಲ ದಿವ್ಯತ್ವವನ್ನ ಹೊಂದಿರುವ ಹಸುವು ಅಂಬಾ ಅನ್ನೋ ಹಾಗೆ ನಾವು ಕೂಡ ಅಂಬಾ ಅಂತ ಕರೆಯೋದಾದ್ರೆ ಪೂರ್ತಿ ನಮ್ಮ ನಾಡಿ ಮಂಡಲದಲ್ಲಿ ಅದ್ಭುತವಾದ ಸ್ಪಂದನೆ ಬರುತ್ತಂತೆ. ಅದಕ್ಕೆ 2 ಮಹಾಮಂತ್ರಗಳಿದೆಯಂತೆ. ಓಂ ಅನ್ನೋ ಒಂದು ಮಂತ್ರ, ಅಂಬಾ ಅನ್ನೋ ಇನ್ನೊಂದು ಮಂತ್ರ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಮಂತ್ರಶಕ್ತಿ ಇದೆ. ಮಂತ್ರಶಕ್ತಿ ಹೊಂದಿರುವ ಭಾಷೆಯಲ್ಲಿ ಹುಟ್ಟಿರೋದು ನಮ್ಮ ಭಾಗ್ಯ. ಆ ಭಾಷೆಯನ್ನ ಮರೆತು ಬದುಕೋದು ದೌರ್ಭಾಗ್ಯವೇ. ಇದು ಮಂತ್ರಶಕ್ತಿ ಅಲ್ಲದೆ ಇನ್ನೇನು ಅಂಬಾ ಅನ್ನೋದು. ಅದಕ್ಕೆ ಅಂಬಾ ಅಂಬಿಕಾ ಅನ್ನೋ ಈ ಮಂತ್ರಗಳು ಅದ್ಭುತತ್ವವನ್ನ ಹೊಂದಿರೋವು. ಅಮ್ಮ ಅನ್ನೋ ಮಾತು ಕೂಡ ಸಂಸ್ಕೃತದ ಅಂಬಾ ಅನ್ನೋ ಹೆಸರಿನಿಂದ ಜನ್ಯವಾಗಿರೋದೆ. ಮಾತಾ ಅನ್ನೋ ಶಬ್ದದಿಂದಾನೇ ಮಾ ಅನ್ನೋ ಶಬ್ದ ಕೂಡ ಬಂದಿದೆ. ಇದುವರೆಗೂ ನಾವು 182 ಅಂತ ಹೇಳೋದರ ಹಿಂದೆ ಇರುವ ಆಂತರ್ಯವನ್ನ ತಿಳ್ಕೊಂಡ್ವಿ. ಶ್ರೀಮಾತಾ ಇಂದ ಶುರು ಮಾಡಿ ಶ್ರೀ ಅಂಬಿಕಾ ಇಂದ ಕೊನೆ ಮಾಡುವ ವಿಶೇಷವನ್ನ ತಿಳ್ಕೊಂಡ್ವಿ. ಅನುಷ್ಠುಪ್ ಛಂದಸ್ಸಿನಲ್ಲಿರುವ ಪ್ರತ್ಯೇಕತೆ ಇಷ್ಟನ್ನು ಗಮನಿಸಿಕೊಂಡು ಈ ಮಾಲಾ ಮಂತ್ರದೊಳಗೆ ಪ್ರವೇಶ ಮಾಡೋಣ. ತತ ಊರ್ಧ್ವಗತ ಮಾಲಾ ತಾಸು ಭೇದೋ ನ ವಿದ್ಯತೆ. 20 ಮಂತ್ರಗಳಿಗಿಂತ ಹೆಚ್ಚು ಹೇಳ್ಕೊಂಡ್ರೆ ಮಾಲಾ ಮಂತ್ರ ಅಂತಾನೆ ಹೇಳ್ಕೋಬೇಕು. ಈಗ ಪ್ರಥಮವಾದ ಶ್ಲೋಕಪಾದಕ್ಕೆ ಪ್ರವೇಶ ಮಾಡೋಣ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೀಶ್ವರಿ. ಇದು ಮೊದಲನೇ ಪಾದ. ಒಂದೊಂದು ಪಾದದಲ್ಲಿ ಇಷ್ಟೇ ನಾಮಗಳಿರಬೇಕು ಅಂತ ನಿಯಮ ಇಲ್ಲ. ಒಂದು ಪಾದದಲ್ಲಿ 3 ನಾಮ ಇರಬಹುದು, ಒಂದು ಪಾದದಲ್ಲಿ 7 ನಾಮಗಳಿರಬಹುದು, ಒಂದು ಪಾದದಲ್ಲಿ ಒಂದೇ ನಾಮ ಇರಬಹುದು, ಇನ್ನೊಂದು ಪಾದದಲ್ಲಿ 2 ನಾಮ ಇರಬಹುದು. ಆದರೆ ಒಂದು ಪಾದಕ್ಕೆ ಮಾತ್ರ 16 ಅಕ್ಷರವೇ. ಈಗ ಈ ಪಾದದಲ್ಲಿ ನಮಗೆ 3 ನಾಮಗಳಿವೆ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೀಶ್ವರಿ. ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದನ್ನು ನಾವು ಪರಿಶೀಲನೆ ಮಾಡ್ತಾ ಹೋಗ್ತಾ ಇದ್ರೆ, ಆ ವ್ಯಾಖ್ಯಾನ ಅನೇಕ ಕೋನಗಳಿಂದ ಹೋಗ್ತಾ ಇದ್ರೆ ಆಸ್ವಾದನೆ ಮಾಡೋದು ಸಾಧ್ಯವಾದ್ರೆ ಒಂದು ನಾಮವನ್ನ ಹಿಡಿದು ತುಂಬಾ ದಿನಗಳು ಹಾಯಾಗಿರಬಹುದು. ಸಾಗಿಸುತ್ತಾ ಅಲ್ಲ, ಆಸ್ವಾದಿಸುತ್ತಾ ಅದರಲ್ಲಿರುವ ಆಂತರ್ಯಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ ತುಂಬಾ ದಿವ್ಯವಾಗಿ ಅನ್ನಿಸ್ತಾ ಇರುತ್ತೆ. ಆದ್ರೆ ಒಂದು ಕ್ರಮ ಇದೆ. ಲಲಿತಾ ಸಹಸ್ರನಾಮದಲ್ಲಿ ಕ್ರಮ ಇದೆ ಅಂತ ಹೇಳ್ಕೊಂಡಿದೀವಿ, ಪೂರ್ವಾಪರ ಸಂಬಂಧ. ಆ ಕ್ರಮವನ್ನ ನಾವು ಗಮನಿಸ್ಕೋಬೇಕು. ಅಸಲು ಲಲಿತಾ ಅನ್ನೋದು ಒಂದು ಪ್ರತ್ಯೇಕವಾದ ದೇವತೆಯ. ಎಷ್ಟು ಜನ ದೇವತೆಗಳಿದ್ದಾರೆ ಅಂತ ಈ ಪ್ರಶ್ನೆಯನ್ನ ಕೇಳಿದ್ರೆ ನಮ್ಮ ವೇದದ ಪ್ರಕಾರ, ವೇದಾಂತದ ಪ್ರಕಾರ ಇರೋದು ಒಬ್ಬನೇ ಪರಮೇಶ್ವರ. ಅವನು ತನ್ನ ಶಕ್ತಿಯಿಂದ ಈ ಪ್ರಪಂಚವನ್ನೆಲ್ಲ ನಿರ್ವಹಿಸ್ತಿದ್ದಾನೆ. ಉಪಾಸನೆ ಮಾಡುವವರಿಗೋಸ್ಕರ, ಲೋಕ ನಿರ್ವಹಣೆಗೋಸ್ಕರ ಒಬ್ಬನೇ ಪರಮೇಶ್ವರ ಅನೇಕ ರೂಪಗಳಿಂದ ಉಪಾಸನೆಯನ್ನ ಹೊಂದುತ್ತಿರ್ತಾನೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ ಉಪನಿಷತ್ತು ಹೇಳ್ತಾ ಇದೆ. ಒಬ್ಬನೇ ಪರಮೇಶ್ವರ, ಸರ್ವಭೂತಗಳಲ್ಲಿಯೂ ಅವನೇ ಗೂಢಃ, ಅತ್ಯಂತ ರಹಸ್ಯವಾಗಿ ಇದ್ದಾನೆ. ಅವನು ಕೇವಲ ಇದ್ದಾನೆ ಅನ್ನೋ ಕಾರಣದಿಂದ ಅವನಿಗೆ ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ. ಅವನು ಸರ್ವಶಕ್ತಿಯನ್ನ ಹೊಂದಿದವನು. ಆದ್ದರಿಂದ ನಾವು ಅವನನ್ನ ಅಷ್ಟು ಗೌರವಿಸ್ತಾ ಇರ್ತೀವಿ. ಈ ಶಕ್ತಿ ಅವನಿಗೆ ಸಹಜವಾಗಿದೆ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಅಂತ ಉಪನಿಷತ್ತು ವಾಕ್ಯ. ಪರಮಾತ್ಮನ ಶಕ್ತಿ ಸ್ವಾಭಾವಿಕಿ. ಎಷ್ಟು ಸ್ವಾಭಾವಿಕಿ ಅಂದ್ರೆ ಅಗ್ನಿಗೆ ಕಾಂತಿ ತಾಪ ಎಷ್ಟು ಸಹಜವೋ ಪರಮೇಶ್ವರನಿಗೆ ಶಕ್ತಿಯೇ ಅಷ್ಟು ಸಹಜ. ಅಂದ್ರೆ ಶಕ್ತಿಯನ್ನ ಮಾತಾಡ್ತಿದೀವಿ ಅಂದ್ರೆ ಶಕ್ತಿವಂತನ ಬಗ್ಗೆ ಮಾತಾಡ್ತಿದೀವಿ ಅಂತ ಅರ್ಥ. ಈಶ್ವರನು ಅಂತ ಹೇಳಿದ್ರೆ ಶಕ್ತಿಯನ್ನ ಕೂಡಿದವನು ಅಂತ ಅರ್ಥ. ಶಕ್ತಿ ಅಂದ್ರೇನೆ ಈಶ್ವರನು ಅಂತ ಅರ್ಥ. ಎರಡಕ್ಕೂ ಯಾವ ಭೇದವೂ ಇಲ್ಲ. ಈಶ್ವರನ ಬಗ್ಗೆನೇ ಇಲ್ಲಿ ಹೇಳ್ತಿದ್ದೀವಿ. ಆ ಈಶ್ವರನನ್ನೇ ಅಮ್ಮ ಅಂತ ಕರೆದ್ರೆ ಲಲಿತಾ ಅಂಬಿಕೆ ಆದ್ಲು. ಅದಕ್ಕೆ ಲಲಿತಾ ಸಹಸ್ರನಾಮವನ್ನೇ ಶಿವ ಸಹಸ್ರನಾಮ ಅಂತ ಹೇಳಿದ್ರು
ಹೇಳಿದ್ದಾರೆ ಒಬ್ಬ ವ್ಯಾಖ್ಯಾತ. ಹೇಗಾಗುತ್ತಯ್ಯ ಅಂತ ಅಂದ್ರೆ, ಸ್ತ್ರೀಲಿಂಗ ಶಬ್ದದಿಂದ ಹೇಳಲ್ಪಟ್ಟ ಶಿವಸ್ವರೂಪ ಅಂತ ಹೇಳಿದ್ರಂತೆ. ಅದಕ್ಕೆ ಇದೇ ಶಿವಸಹಸ್ರ. ಲಲಿತಾ ಸಹಸ್ರನಾಮ ಉಪೋದ್ಘಾತದಲ್ಲಿ ಹಯಗ್ರೀವ ಸ್ವಾಮಿ ಒಂದು ಮಾತು ಹೇಳ್ತಾರೆ. ಶ್ರೀವಿದ್ಯಾ ಉಪಾಸಕರಿಗೆ ಶಿವನು ಎಷ್ಟು ಮುಖ್ಯವಾದವನೋ ಅವರಿಗೆ ಸಹಸ್ರನಾಮ ಸ್ತೋತ್ರ ಕೂಡ ಅಷ್ಟೇ ಮುಖ್ಯ ಅಂತ ಒಂದು ಉಪಮಾನವನ್ನ ಹೇಳಿದ್ದಾರೆ. ಅಂದ್ರೆ ಶ್ರೀವಿದ್ಯೋಪಾಸಕರಿಗೆ ಮುಖ್ಯವಾದವನು ಯಾರು? ಶಿವನು ಅಂತ ಹೇಳಿದ್ದಾರೆ. ಅರ್ಥ ಏನು? ಶಿವನೊಬ್ಬನೇ. ಶಿವಶಕ್ತ್ಯಾಯುಕ್ತೋ ಅಂದ್ರೆ ಮೊಟ್ಟ ಮೊದಲನೇ ಶಬ್ದ ಅವನೇ. ಶಿವನು ಅಂದ್ರೆ ಪರಮೇಶ್ವರ ಅಷ್ಟೇ ಅರ್ಥ. ಬ್ರಹ್ಮ ವಿಷ್ಣು ಶಿವಾತ್ಮಕನಾದ ಪರಮಾತ್ಮ. ಶಿವಶಬ್ದಕ್ಕೆ ಅರ್ಥವೇನು? ಪರಮಾತ್ಮ, ಪರಮೇಶ್ವರ, ಒಬ್ಬನೇ ಅವನು. ಅವನ ಶಕ್ತಿ, ಆ ಶಕ್ತಿ ಒಂದೇ. ಎರಡನ್ನು ಸೇರಿಸಿ ನಾವು ಹೇಳ್ಕೊಳ್ತಿದ್ದೀವಿ. ಅದಕ್ಕೆ ಆ ಪರಮೇಶ್ವರನ ಶಕ್ತಿ ಅಂದ್ರೆ ಶಕ್ತಿಯ ಜೊತೆ ಕೂಡಿದ ಪರಮೇಶ್ವರನು. ಅಮ್ಮ ಅಂತ ಕರಿಬೇಕು ಅನ್ಸಿದ್ರೆ ಪರಮೇಶ್ವರಿ ಅಂತ ಕರೀರಿ ಹಾಯಾಗಿ. ಅದಕ್ಕೆ ಆ ತಾಯಿಯನ್ನ ಇಲ್ಲಿ ವಿವರಿಸ್ತಿದ್ದಾರೆ. ಲಲಿತಾ ಸಹಸ್ರನಾಮದಲ್ಲಿ ಪ್ರತ್ಯೇಕತೆ ಏನಂದ್ರೆ, ಇದರಲ್ಲಿ ಇಲ್ಲದ ಅಮ್ಮನ ನಾಮ ಇನ್ನೊಂದು ಕಡೆ ಕಾಣಿಸೋದಿಲ್ಲ. ನೀವು ಅಮ್ಮನವರ ಯಾವ ದೇವತೆಯ ನಾಮವನ್ನ ಹುಡುಕಿ ಇದರಲ್ಲಿ ಸಿಗುತ್ತೆ. ಮಹಾಲಕ್ಷ್ಮಿಯ ನಾಮ ಬೇಕಾ? ಸಿದ್ಧ. ರಮಾ ನಾಮವೂ ಇದೆ. ನಾವು ರಾಮ ರಮಣ ಲಂಪಟ ಅಂತ ಕರಿತೀವಲ್ವಾ, ರಮಾ ರಮಣ ಲಂಪಟ ಅಂತ ಕೂಡ ಒಂದು ಪಾಠ ಇದೆ. ರಮಾ ಇದೆ, ಮಹಾಲಕ್ಷ್ಮಿ ಮೃಡಪ್ರಿಯ ಇದೆ, ಸರಸ್ವತಿ ಶಾಸ್ತ್ರಮಯಿ ಇದೆ. ಏನ್ ಬೇಕು ಹೇಳಿ? ಅದಕ್ಕೆ ಇದರಲ್ಲಿ ಇಲ್ಲದ ತಾಯಿ ಇಲ್ಲ. ಒಬ್ಬಳೇ ತಾಯಿ, ಒಬ್ಬಳೇ ಜಗದಂಬ. ಉಪಾಸಕಾನಾಂ ಕಾರ್ಯಾರ್ಥಂ. ಅಮ್ಮ ಅನೇಕ ರೂಪಗಳಲ್ಲಿ ಬರ್ತಿದ್ದಾಳೆ. ಅದಕ್ಕೆ ನಾವು ಇಲ್ಲಿ ಸ್ತುತಿಸುತ್ತಿರುವ ದೇವತೆ ಯಾರು ಅಂತ ತಿಳ್ಕೋಬೇಕು. ಅವಳು ದೇವತೆ ಮಾತ್ರವೇ ಅಲ್ಲ, ಸರ್ವ ದೇವತಾತ್ಮಕವಾದ ಪರದೇವತೆ. ಅವಳು ಪರಾಶಕ್ತಿ, ಅವಳು ಪರಬ್ರಹ್ಮ ಸ್ವರೂಪಿಣಿ ಅನ್ನೋ ಭಾವನೆದಿಂದ ನಾವು ಗ್ರಹಿಸ್ತಾ ಹೋಗ್ಬೇಕು. ಆ ತಾಯಿಗೆ ಹೆಸರೇನು ಅಂದ್ರೆ ಶ್ರೀ ಮಾತಾ. ಇದೇ ಆ ತಾಯಿಯನ್ನ ಉದ್ದೇಶಿಸಿ ವಶಿನ್ಯಾದಿ ವಾಗ್ದೇವತೆಗಳು ಮೊಟ್ಟ ಮೊದಲು ಹೇಳಿದ ಅದ್ಭುತ ನಾಮ ಶ್ರೀಮಾತ. ಒಂದು ವೃಕ್ಷಕ್ಕೆ ಬಿತ್ತನೆ ಮೊದಲನೇ ದಶೆ. ಸಹಸ್ರನಾಮ ಸ್ತೋತ್ರ ಅನ್ನೋ ವೃಕ್ಷಕ್ಕೆ ಬಿತ್ತನೆಯ ರೀತಿಯದ್ದು ಶ್ರೀಮಾತ. ಅದಕ್ಕೆ ಬಿತ್ತನೆಯನ್ನ ಹತ್ತಿರದಲ್ಲಿ ಇಟ್ಕೊಂಡ್ರೆ ವೃಕ್ಷವೆಲ್ಲ ಹತ್ತಿರದಲ್ಲಿದ್ದ ಹಾಗೆ. ಬಿತ್ತನೆಗೆ ಸಂಸ್ಕೃತದಲ್ಲಿ ಬೀಜಂ ಅಂತ ಕರೀತಾರೆ. ಅದಕ್ಕೆ ಇದೊಂದು ವಿಧವಾಗಿ ಬೀಜನಾಮವೇ. ಹೀಗೆ ಭಾವನೆ ಮಾಡ್ತಾ ನಿರಂತರ ಯಾರು ಇದನ್ನ ಸಾಧನೆ ಮಾಡ್ತಾರೋ, ಬೀಜವನ್ನ ನಾವು ತಗೊಂಡ್ ಬಂದು ಬಿತ್ತನೆ ಮಾಡಿ ವ್ಯವಸಾಯ ಮಾಡ್ತಾ ಇದ್ರೆ ಅದು ಭೂಜವಾಗಿ ನಮಗೆ ಫಲವನ್ನ ಕೊಡುತ್ತೆ. ಅದೇ ವಿಧವಾಗಿ ಶ್ರೀಮಾತಾ ನಾಮವನ್ನೇ ನಿರಂತರವೂ ಸಾಧನೆ ಮಾಡಿದ್ರೆ ಅದು ನಮಗೆ ಸಹಸ್ರನಾಮದಲ್ಲಿರುವ ಫಲವನ್ನೆಲ್ಲ ಕೊಡುತ್ತೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಪ್ರಾರಂಭವಾಗ್ತಾ ಇರೋ ಈ ನಾಮ ಸಾಮಾನ್ಯವಾದದ್ದಲ್ಲ. ಅಂತಹ ದಿವ್ಯ ನಾಮ ಶ್ರೀ ಮಾತಾ. ಈಗ ಇದರ ವ್ಯಾಖ್ಯಾನವನ್ನ ಶುರು ಮಾಡಿದ್ರೆ, ಅಸಲು ಉಪನಿಷತ್ತು ಪರಮಾತ್ಮ ಅಂದ್ರೆ ಏನು ಅಂತ ನಿರ್ವಚನವನ್ನ ಹೇಳ್ತಾ ತೈತ್ರೀಯದಲ್ಲಿ ಒಂದು ಅದ್ಭುತವಾದ ಮಂತ್ರವನ್ನ ಹೇಳಿದೆ. ಯಾರು ಭಗವಂತನ ಬಗ್ಗೆ ಹೇಳಿದ್ರು ಮುಂದೆ ಅದನ್ನ ಹೇಳಿ ನಂತರ ಬೇರೆ ಹೇಳ್ಬೇಕು. ಆ ವಿಷಯವನ್ನ ಮುಂದಿನ ಭಾಗದಿಂದ ತಿಳ್ಕೊಳ್ತಾ ಶ್ರೀಮಾತಾ ನಾಮಕ್ಕೆ ಪರಿಪೂರ್ಣ ಅರ್ಥವನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಶ್ರೀಮಾತ್ರೇ ನಮಃ.